ಗುಡ್ ಎಷ್ಟೊತ್ತಾಗುತ್ತೆ? ಆಲ್ ವೆಲ್? ಎಸ್ ಸರ್. ಡಾಕ್ಟ್ರು ಹಾಸ್ಪಿಟಲ್ ತೊಗೊಂಡೆ ದೊಡ್ಡ ಫೀ ಮಾಡ್ತಾನೆ. ಒಂದು ಕೆಲಸ ಮಾಡ್ರಪ್ಪ, ಸರಿ ಕಾಣ್ತಾ ಇಲ್ಲ ಸರ್. ಫ್ಯೂಚರ್ ತಗೊಂಡು ಇದೇ ಕರೆಕ್ಟ್ ಅಲ್ವಾ? ಶಿವಣ್ಣ ಮಂಜುನಾ? ಹಾಂ ಸರಿ, ಒಂದು ನಿಮಿಷ ಸರ್ ಬಂದಿದ್ದಾರೆ. ಬಿಟ್ಟು ಒಳಗೆ ಕುಡಿಸ್ಬಿಡಿ ಎಲ್ಲ. ಇಲ್ಲಿ ಒಬ್ಬೊಬ್ಬರು ಇದ್ದು ಉಳಿದವ್ರಿಗೆ ಒಳಗೆ ಬಾಬು ಎಲ್ಲ ಒಳಗೆ. ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ತಿಂಗಳಿಂದ ಕೈಗೊಂಡಿರ್ತಕ್ಕಂಥ ಪತ್ತೆ ಕಾರ್ಯಗಳ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು. ಅದರ ಜೊತೆಗೆ ಎಲ್ಲ ನನ್ನ ಪತ್ರಕರ್ತರ ಮಿತ್ರರಿಗೆ ಜೊತೆ ಒಂದು ಸಂವಾದ ಮಾಡಬೇಕಂತ ಬಿಟ್ಟೇಳಿ ಭಾಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೆವು. ಇವತ್ತಿಗೆ ಅದು ಕಾಲ ಕೂಡಿ ಬಂದಿದೆ. ತಮಗೆಲ್ಲರಿಗೂ ಮೊಟ್ಟ ಮೊದಲಿಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ. ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು 70 ಲಕ್ಷ ಮೌಲ್ಯದ ಸುಮಾರು 4 ಪ್ರಕರಣಗಳಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಿ ಮಾಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ದಿನಾಂಕ 2 ಮತ್ತು 3 ಫೆಬ್ರವರಿ 2026ರ ಮಧ್ಯದಲ್ಲಿ ನ್ಯಾಮತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರುಂಡಿ ಗ್ರಾಮದಲ್ಲಿ ಸುಮಾರು 64 ವರ್ಷ ವಯಸ್ಸಿನ ಒಂಟಿ ಮಹಿಳೆಯನ್ನು ಕೊಲೆ ಮಾಡಿ ಅವರ ಮೇಲೆ ಇರ್ತಕ್ಕಂಥ ಆಭರಣಗಳನ್ನು ದೋಚಿಕೊಂಡು ಹೋಗಿರೋ ಬಗ್ಗೆ ಒಂದು ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಕರ್ತವ್ಯ ಸ್ಥಳಕ್ಕೆ ನಾನು ಕೂಡ ಭೇಟಿ ಮಾಡಿದ್ದೆ. ತದನಂತರ ನಮ್ಮ ಅಡಿಷನಲ್ ಎಸ್ ಪಿ ರವರ ನೇತೃತ್ವದಲ್ಲಿ DSP ಚನ್ನಗಿರಿ ಹಾಗೂ ನ್ಯಾಮತಿ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ DPOದ ಎಲ್ಲ ತಾಂತ್ರಿಕ ಸಿಬ್ಬಂದಿ ಮತ್ತು ಫಿಂಗರ್ ಪ್ರಿಂಟ್ ಇವರೆಲ್ಲರೂ ಕೂಡ ಬಹಳ ಶ್ರಮಪಟ್ಟು ಈ ಒಂದು ಪ್ರಕರಣ ಬಹಳ ಕ್ಲಿಷ್ಟಕರವಾಗಿತ್ತು. ಕಾರಣ ಏನಂತಂದರೆ ಇದರಲ್ಲಿ ಯಾವುದೇ ರೀತಿಯ ನಮಗೆ ಎವಿಡೆನ್ಸ್ಗಳಿರಲಿಲ್ಲ. ಸೊ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣವನ್ನು ತನಿಖೆ ಮಾಡಿದಾಗ ಎಲ್ಲ ರೀತಿಯಿಂದ ತನಿಖೆಯನ್ನು ಕೈಗೊಳ್ಳಲಾಗಿ ಸುಮಾರು 23 ವರ್ಷ ವಯಸ್ಸಿನ ಒಬ್ಬ ಆರೋಪಿ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಿನ ಕಾಳೇನಹಳ್ಳಿ ಗ್ರಾಮದ ಈ ಒಬ್ಬ ಆರೋಪಿತನನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಆರೋಪಿ 2023 ಸಾಲಲ್ಲಿ M.Com ಅನ್ನು ಮುಗಿಸ್ಕೊಂಡು B.Com ಸ್ಟಡಿ ಮಾಡಿ ತದನಂತರ ಕೆಲಸ ಮಾಡ್ಕೊಂಡಿರ್ತಾನೆ. ಇವನ ಕೆಲಸ ಏನಂತಂದರೆ ಈ ಅಡಿಕೆ ಕೇಣಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಇವನ ಒಂದು ದುಶ್ಚಟ ಏನಂತಂದರೆ ಆನ್ಲೈನ್ ಗೇಮಿಂಗ್ನಲ್ಲಿ ತಾನು ಸಂಪಾದಿಸಿರ್ತಕ್ಕಂಥ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಹಣವನ್ನು ಕಳೆದುಕೊಂಡು ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಸಾಲವನ್ನು ಮಾಡಿರ್ತಾನೆ. ಆ ಸಾಲ ಜಾಸ್ತಿ ಆದಂಗೆ ಅದರ ಜೊತೆಗೆ ಈ ಆನ್ಲೈನ್ ಗೇಮಿಂಗ್ ಚಟ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾನೆ. ಅದನ್ನು ಯಾವ ಸಾಲ ಜಾಸ್ತಿ ಆದಾಗ ಸಾಲಗಾರರು ಕೇಳೋದಕ್ಕೆ ಬೆನ್ನತ್ತಿದಾಗ ಇದನ್ನು ಯಾವ ಥರ ಇದು ಮಾಡ್ಬೇಕಂತ ಬಿಟ್ಟೇಳಿ ಒಂದು ಏನಾದರೂ ಕೃತ್ಯ ಮಾಡಿದ್ರೆ ನನಗೆ ಇದನ್ನು ನಾನು ಈಸಿಯಾಗಿ ಸಾಲ ತೀರಿಸ್ಬೋದು ಅಂತ ಬಿಟ್ಟೇಳಿ ಯೋಚನೆ ಮಾಡಿ ಟೆಕ್ನಿಕಲ್ ಅನಾಲಿಸಿಸ್ ಅದರ ಜೊತೆಗೆ ಎಲ್ಲ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮ ತನಿಖಾಧಿಕಾರಿಗಳು ಗ್ರಾಮ ಎಸ್ಪೆಷಲಿ ನಮ್ಮ ಕ್ರೈಮ್ ಸ್ಟಾಫ್ ಸಿಬ್ಬಂದಿ PSI
ನ್ಯಾಮ್ತಿ, ಹೊಳೆ ಬಸವ, ಹೋಳಿ, ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ ರವಿ, ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಭಾಳ ಎಲ್ಲ ರೀತಿಯದನ್ನು ಅನಾಲಿಸಿಸ್ ಮಾಡಿ ತದನಂತರ ಇದಕ್ಕೆ ಒಂದು ನಮಗೆ ಪ್ರಕರಣ ಬೆಳಕಿಗೆ ಬಂದಿದೆ. ಅಲ್ಲ, ಈಗ ಆರೋಪಿಸರ ಹುಟ್ಟಿಗೆ ಏನಾದ್ರು ಒಂದು ಪರಿಚಯ ಇತ್ತಾ? ಯಾಕಂದ್ರೆ ಅವ್ರ ಮಗಳು ಹೌದು, ಇವರಿಗೆ 4 ಜನ ಹೆಣ್ಮಕ್ಳನ್ನ ಬೇರೆ ಬೇರೆ ಕಡೆ ಮದುವೆ ಮಾಡಿಕೊಟ್ಟಿರ್ತಾರೆ. ಬಟ್ ಇವನು ಆಕಸ್ಮಿಕವಾಗಿ ಊರಿಗೆ ಬಂದಿದ್ದಾನೆ. ಇವನು ಕೆಲಸ ಏನಂತಂದ್ರೆ ಎಲ್ಲಾದ್ರೂ ಒಂದು ಈ ತರ ಅವಕಾಶ ಸಿಗುತ್ತಾ ಅಂತ ಬಿಟ್ಟು ಹೊಂಚಕ್ಕಿ ನೋಡೋದು. ಅವತ್ತಿನ ದಿನ ಅವನು ಬಂದಿದ್ದಾನೆ ಇಲ್ಲಿಗೆ, ಊರಲ್ಲಿ ಜಾತ್ರೆ ಅಂತ ಬಿಟ್ಟೇಳಿ, ಜಾತ್ರೆಯಲ್ಲಿ ಏನಾದ್ರು ಅಫೆನ್ಸ್ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ಬಿಟ್ಟೇಳಿ ಒಂದು ಅವಕಾಶವನ್ನು ಆಧರಿಸಿ ಅಲ್ಲಿ ಬಂದಿದ್ದಾನೆ. ಅದು ಬಿಟ್ಟರೆ ಮೂರು ಪರಿಚಯ ಇರ್ತಕ್ಕಂಥ ಇತ್ತು. ನಾಲ್ಗೆ ಕಚ್ಚಿದ್ರಿಂದ ಉದ್ಯೋಗಾತ ಆಗಿರ್ಬೋದು, ಜೊತೆ ಮಾಡ್ಕೊಂಡು. ಹೌದು, ಸಾರ್ವಜನಿಕರು ಏನು ಮೃತ ಮಹಿಳೆ ಅವಳ ರುಟೀನ್ ಆಕ್ಟಿವಿಟೀಸ್ ಅಂದ್ರೆ ಬೆಳಿಗ್ಗೆ 6 ಕಾಲಿಗೆ ಎದ್ದು ಬಿಟ್ಟು ಮನೆ ಮುಂಭಾಗದಲ್ಲಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಕ್ಕಂಥದ್ದು ಅವರ ರುಟೀನ್ ಕೆಲಸ ಆಗಿರ್ತದೆ. ಅವತ್ತಿನ ದಿನ ಇವ್ರ ಸಂಬಂಧಿಕರು 7:30 ಆದ್ರೂ ಕೂಡ ಹೇಳ್ತಾ ಇಲ್ಲ ಅಂತ ಬಿಟ್ಟು ಹೇಳಿ ಬಂದು ಬಾಕ್ಲ ಬಡ್ತಾರೆ. ಬಾಕ್ಲ ಓಪನ್ ಆಗಲ್ಲ. ಹಿಂಭಾಗದಲ್ಲಿ ಹೋಗಿ ನೋಡ್ತಾರೆ, ಹಿಂಭಾಗದಲ್ಲಿ ಕೂಡ ಡೋರ್ ಓಪನ್ ಆಗಿರ್ತದೆ. ಒಳಗಡೆ ಹೋಗಿ ನೋಡಿದಾಗ ಅವರು ಹಲ್ಲು ಕಚ್ಚಿಕೊಂಡು ರೀತಿಯಲ್ಲಿ ಮೃತಪಟ್ಟಿದ್ದಕ್ಕೆ ನೋಡ್ತಾರೆ. ನೋಡ್ಬಿಟ್ಟು ಅಕ್ಕಪಕ್ಕದವ್ರು ಬಂದ್ಬಿಟ್ಟು ಎಲ್ಲ ರೀತಿಯ ಪ್ರಯತ್ನ ಮಾಡಕ್ ಮಾಡ್ತಾರೆ. ಎಬ್ಸಕ್ಕೆ ಎಳದೇ ಇದ್ದಾಗ ಅವ್ರಿಗೆ ಏನಾಗುತ್ತೆ, ಮೋಸ್ಟ್ಲಿ ಇವರು ಡೆತ್ ಆಗಿರ್ಬೇಕು ಅಂತ ಬಿಟ್ಟೇಳಿ ಯೋಚನೆ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಆ ಥರ ಆಗಿರ್ಬೇಕಂತ ಬಿಟ್ಟು. ಆದ್ರೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಹಿಳೆ ತೊಟ್ಟಿರ್ತಕ್ಕಂಥ ಆಭರಣಗಳು ಕಾಣೆ ಆಗಿದ್ರ ಬಗ್ಗೆ ಅವರ ಗಮನಕ್ಕೆ ಬರುತ್ತೆ. ತಕ್ಷಣ ಅವರು ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ನಮ್ಮ ಎಲ್ಲ ಸೋಕೋ ಟೀಮು ಮತ್ತೆ ಎಲ್ಲ ನಮ್ಮ ಆಫೀಸರ್ಸ್ ವಿಸಿಟ್ ಮಾಡಿದಾಗ ಇದೊಂದು ಲಾಭಕ್ಕಾಗಿ ಮಾಡಿರ್ತಕ್ಕಂಥ ಕೊಲೆ ಅಂತ ಬಿಟ್ಟೇಳಿ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿದ್ರು. ಕಳ್ಳತನ ದೋಚ್ಕೊಂಡು ಹೋದ ನಂತರ ಈ ಆನ್ಲೈನ್ ಬೆಟ್ಟಿಂಗ್ ಆಡ್ತಕ್ಕಂಥ ಒಂದು ಅವನ ಏನು ಇದು ರೂಢಿ ಮಾಡ್ಕೊಂಡಿರ್ತಾನೆ. ಆನ್ಲೈನ್ ನಲ್ಲಿ ದುಡ್ಡು ಹಾಕಿದ್ರೆ ಮಾತ್ರ ಅದು ಆನ್ಲೈನ್ ಗೇಮಿಂಗ್ಗೆ ಅಲೋ ಇರುತ್ತೆ. ಸೊ ಅದನ್ನ ದುಡ್ಡನ್ನ ಅವನು ಒಡವೆಯನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಶಿಕಾರಿಪುರದಲ್ಲಿರ್ತಕ್ಕಂಥ ವಿವಿಧ ಖಾಸಗಿ ಬ್ಯಾಂಕ್ಗಳಲ್ಲಿ ಅವನ ಠೇವಣಿ ಇಟ್ಟು ಹಣವನ್ನ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡು ಆ ಹಣವನ್ನ ಆನ್ಲೈನ್ ನಲ್ಲಿ ಡೆಪಾಸಿಟ್ ಮಾಡಿ ನಂತರ ಕೂಡ ಆಟವನ್ನು ಆಡಿರ್ತಾನೆ. ಹೌದು, ಇದು ಫಸ್ಟ್ ಟೈಮ್ ಅಫೆಂಡರ್ ಇವನು. ಇದು ಪ್ರಥಮವಾಗಿರ್ತಕ್ಕಂಥ ಕೃತ್ಯ ಎಸಗಿರ್ತಾನೆ.